ಎಲ್ಲರಿಗೂ ನಾನು ಇವತ್ತು ಹಿಸ್ಟಾರಿಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಭೂವರಾಹ ಸ್ವಾಮಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಲ್ಲಳ್ಳಿ ಗ್ರಾಮವು ಬೆಂಗಳೂರಿಂದ ಮೈಸೂರಿನ ಹೆದ್ದಾರಿಯಲ್ಲಿ ಬರುವಂಥದ್ದು. ಈ ಗ್ರಾಮ ಮಂಡ್ಯ ಜಿಲ್ಲೆಯ ಪಾಂಡವಪುರದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ಬಸ್ ನಿಲ್ದಾಣದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ದೇವಸ್ಥಾನದ ಬಗ್ಗೆ ವಿಶೇಷತೆ ಮತ್ತು ನಾವು ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಭೂವರಾಹ ಸ್ವಾಮಿಯ ಇತಿಹಾಸವನ್ನು ತಿಳ್ಕೊಳ್ಳೋಣ. ದೇವಸ್ಥಾನದ ಇತಿಹಾಸ. ಈ ಇತಿಹಾಸದ ಬಗ್ಗೆ ನೀವು ಕೇಳಿದ್ರೆ ಇಷ್ಟೊಂದು ವರ್ಷಗಳ ಹಿಂದೆಯೇ ಇತ್ತ ಈ ದೇವಸ್ಥಾನ ಅಂತ ನೀವು ಆಶ್ಚರ್ಯಕ್ಕೆ ಒಳಗಾಗ್ಬೋದು. ಆ ರೀತಿ ಇರುವಂಥದ್ದು. ಈ ದೇವಸ್ಥಾನವು ಸುಮಾರು 2500 ವರ್ಷಗಳ ಹಿಂದೆಯೇ ಈ ದೇವಸ್ಥಾನ ಇತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯ ಸ್ಥಳೀಯರು. ಈ ದೇವಸ್ಥಾನದಲ್ಲಿ ಋಷಿ ಗೌತಮರು ತಪಸ್ಸು ಮಾಡಿದ್ದಾರೆ ಅಂತ ನಾವು ಹೇಳ್ತಾರೆ. ಆದ್ದರಿಂದ ಈ ದೇವಸ್ಥಾನವನ್ನು ಸ್ಥಳೀಯರು ಬಹಳ ಆದರಿಸುತ್ತಾರೆ ಅಂತಲೂ ಹೇಳ್ತಾರೆ. ಸ್ವಾಮಿಗೆ ಪೂಜೆ ಯಾವಾಗಲೂ ಇದ್ದೇ ಇರುತ್ತೆ. ಪ್ರತಿದಿನವೂ ಪೂಜೆ ಇಲ್ಲಿ ಮಾಡ್ತಾನೆ ಇರ್ತಾರೆ. ಇಲ್ಲಿ ರಜಾ ಏನಿಲ್ಲ. ಈ ದೇವಾಲಯದ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಹೊಯ್ಸಳ ರಾಜ ವೀರಬಲ್ಲಾಳನು ನೀವು ಕೇಳಿರ್ತೀರ. ಈ ಭಾಗದಲ್ಲಿ ಬೇಟೆಯಾಡಲು ಬಂದಾಗ ಅವನಿಗೆ ದಾರಿ ತಪ್ತಾನೆ. ಈ ಬೇಟೆ ಆಡ್ತಾ ಈ ದಾರಿ ತಪ್ಪಿ ಒಂದು ಕಾಡಿನಲ್ಲಿ ತಿರುಗಾಡ್ತಾ ಬರ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆತ ಸುಸ್ತಾಗಿ ಮರದ ಕೆಳಗೆ ಕೂತ್ಕೊಂಡಾಗ ರೆಸ್ಟ್ ತಗೊಳ್ಳೋಕ್ಕೆ ಕೂತ್ಕೊಂಡಾಗ ಆತ ಒಂದು ವಿಚಿತ್ರವಾದ ಸಂಗತಿ ಗಮನಿಸ್ತಾನೆ. ನಾಯಿ ಒಂದು ಮೊಲವನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಮೊಲವು ಆ ನಿರ್ದಿಷ್ಟ ಜಾಗಕ್ಕೆ ಹೋದಾಗ ಮೊಲಕ್ಕೆ ಶಕ್ತಿ ಬಂದು ಅದು ನಾಯಿಯನ್ನೇ ಬೆನ್ನಟ್ಟಲು ಪ್ರಾರಂಭಿಸುತ್ತದೆ. ಈ ಘಟನೆ ನೋಡಿ ಆಶ್ಚರ್ಯಗೊಂಡು ರಾಜ ಆ ಸ್ಥಳವನ್ನು ಅಗೆಯಲು ಪ್ರಾರಂಭಿಸ್ತಾನೆ. ಅಂದರೆ ಇಲ್ಲೇನೋ ಅದ್ಭುತವಾದ ಶಕ್ತಿ ಇದೆ. ಸೊ ಅದಕ್ಕಾಗಿ ಮೊಲಕ್ಕೆ ಅಷ್ಟೊಂದು ಶಕ್ತಿ ಬಂತು ಅಂತ ಹೇಳಿಬಿಟ್ಟು ಆ ಜಾಗದಲ್ಲಿ ಏನಿದೆ ಅಂತ ಅಗೆದು ನೋಡಿದಾಗ ಅಲ್ಲಿ ವರಾಹ ಸ್ವಾಮಿ ಮೂರ್ತಿ ಸಿಕ್ತಂತೆ. ಸೊ ರಾಜ ಅಲ್ಲೊಂದು ಭವ್ಯವಾದ ದೇವಸ್ಥಾನ ಕಟ್ಟಿಸಿ ದಿನ ಪೂಜೆ ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಇದು ಬಂದು ಇತಿಹಾಸ ಆಗಿದೆ. ಭೂವರಾಹ ಸ್ವಾಮಿ ದೇವಾಲಯ ಮೈಸೂರು ಎಂದರೆ ಹಲವಾರು ದೇಗುಲಗಳ ನಾಡು ಅಂತಲೇ ಹೇಳ್ತೀವಿ. ಇಲ್ಲಿ ಹಳ್ಳಿ ಕೂಡ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನು ನೀವು ನೋಡಲೇಬಹುದು. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಆಗಿರ್ಬೋದು, ನೀವು ಯಾವುದೇ ದೇವಸ್ಥಾನಗಳಾಗಿರ್ಬೋದು ಆ ಸೈಡಲ್ಲಿ ತುಂಬಾ ದೇವಸ್ಥಾನಗಳು ಬರ್ತವೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಹಳ್ಳಿಯಲ್ಲಿ ಇರುವಂಥದ್ದು ಭೂವರಾಹ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿ ಅಂತ. ಈ ದೇವಸ್ಥಾನ ವಿಷ್ಣುವಿನ 3ನೇ ಅವತಾರ ಅಂತಲೇ ಹೇಳ್ಬೋದು. ವರಾಹ ಅವತಾರ ಅಂತಲೇ ಹೇಳ್ತಾರೆ. ಇಲ್ಲಿ ನೀವು ವಿಗ್ರಹವನ್ನು ನೋಡ್ತಾ ಇರ್ಬೋದು. ಹೇಮಾವತಿ ನದಿಯ ದಂಡೆಯಲ್ಲಿದೆ. ಭೂವರಾಹ ದೇವಸ್ಥಾನದಲ್ಲಿ ಭೂವರಾಹ ಸ್ವಾಮಿಯ ವಿಗ್ರಹವು 18 ಅಡಿ ಎತ್ತರವಿದ್ದು ಬೂದು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಇಲ್ಲಿ ವಿಗ್ರಹವು ಕುಳಿತ ಭಂಗಿಯಲ್ಲಿ ಕಾಣ್ಬೋದು. ಜೊತೆಗೆ ವರಾಹ ಸ್ವಾಮಿಯು ಭೂದೇವಿಯನ್ನು ತನ್ನ ಎಡ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವುದು ಚಿತ್ರಣ ಇಲ್ಲಿ ನೋಡ್ಬೋದು. ಭೂದೇವಿ ವಿಗ್ರಹವು 3.5 ಅಡಿ ಎತ್ತರವಿದೆ. ಮುಖ್ಯ ವಿಗ್ರಹದ ಕೆಳಗೆ ಹನುಮಂತನ ವಿಗ್ರಹವನ್ನು ನೀವು ಸಹ ನೋಡ್ಬೋದು. ಇಲ್ಲಿ ಭೂವರಾಹ ಸ್ವಾಮಿ ದೇವಾಲಯವು ಹಲವು ವಿಶೇಷಗಳನ್ನು ಹೊಂದಿದೆ. ಅಂದರೆ ನೀವು ಯಾವುದೇ ಮನೆ ಕಟ್ಟಕ್ಕಾಗಿರ್ಬೋದು, ಸೈಟನ್ನು ತಗೊಳ್ಳೋದಕ್ಕಾಗಿರ್ಬೋದು, ಇದು ಅತ್ಯಂತ ಪ್ರಭಾವಶಾಲಿ ದೇವಸ್ಥಾನ ಅಂತಲೇ ಹೇಳ್ಬೋದು. ವಿಗ್ರಹದ ಹಿಂಭಾಗದಲ್ಲಿ ಸುದರ್ಶನ ಚಕ್ರ ಕೂಡ ಇಲ್ಲಿದೆ. ಭೂದೇವಿ ವರಾಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹೇಮಾವತಿ ನದಿ ಕೂಡ ಇಲ್ಲಿ ಹರಿಯುತ್ತದೆ. ಇಲ್ಲಿ ಪ್ರತಿ ವರ್ಷವೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನೀರು ಕಡಿಮೆಯಾದ ನಂತರ ವಾರ್ಷಿಕ ಉತ್ಸವ ಮತ್ತು ವರಾಹ ಜಯಂತಿಯನ್ನು ಈ ದೇವಸ್ಥಾನ ಬಹಳ ವಿಜೃಂಭವಾಗಿ ಹಳ್ಳಿಗಳ ಭಕ್ತರು ಇಲ್ಲಿ ಭಾಗವಹಿಸಿ ಚೆನ್ನಾಗೇ ಮಾಡ್ತಾರೆ. ಇದು ಬಂದು ದೇವಸ್ಥಾನದ ಸಮಯ ಬೆಳಿಗ್ಗೆ 7:30ಯಿಂದ 1:30ವರೆಗೂ ಕಾರ್ಯನಿರತವಾಗಿರುತ್ತೆ. ನಂತರ ಸಂಜೆ 3:30ಯಿಂದ 7:30ವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ನೀವು ಯಾವಾಗ ಬೇಕಾದ್ರೂ ಹೋಗಿ ವಿಸಿಟ್ ಕೊಡ್ಬೋದು. ಇದು ಬಂದು ಕಲ್ಲಳ್ಳಿ ಅಂತ ಗ್ರಾಮದಲ್ಲಿರೋದು ದೇವಸ್ಥಾನ. ಗಂಜಿಗೆರೆ ಅಂಚೆ, ಬೂಕನಗೆರೆ ಹೋಬಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು ಈ ದೇವಸ್ಥಾನ. ಇಲ್ಲಿ ನೋಡಿ ನಾವು ಟ್ರೈನಲ್ಲಿ ಹೋಗಿದ್ದು. ಸೊ ಹಂಗಾಗಿ ಟ್ರೈನು ಪಾಂಡವಪುರದಲ್ಲಿ ಹಿಡಿದು ಅಲ್ಲಿ ಒಂದು ಆಟೋಗಳನ್ನು ನಾವು ಕೇಳಿದ್ರೆ ಕಲ್ಲಳ್ಳಿ ಗ್ರಾಮ ಅಂತ ಹೇಳಿದ್ರೆ, ಇಲ್ಲಾಂದರೆ ಭೂವರಾಹ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಆಟೋದವರೇ ಕರ್ಕೊಂಡು ಹೋಗ್ತಾರೆ. ನಾವು ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ವಿಶೇಷ, ಈ ದೇವಸ್ಥಾನಕ್ಕೆ ಬಂದರೆ
ನಮಗೆ ಸೈಟ್ ಆಗಲಿ ಮನೆ ಆಗಲಿ ಯಾವುದೇ ಕಷ್ಟಗಳಿದ್ರೂ ಇಲ್ಲಿ ಒಳ್ಳೆ ಮನಸ್ಸಿನಿಂದ ನಾವು ಪೂಜೆಯನ್ನು ಸಲ್ಲಿಸಿದರೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ನಾವು ಪೂಜೆ ಮಾಡೋದಕ್ಕೂ ವಿಧಾನ ಇದೆ. ನಾವು ಏನಾದರೂ ಮನೆ ಸೈಟು ಇವಾಗ ಸೈಟ್ ತೊಗೋಬೇಕು ಅಂದರೆ ನಾವು ಇಲ್ಲಿ ಇಲ್ಲಿ ದೇವಸ್ಥಾನ ಪಕ್ಕನೇ ಮಣ್ಣು ಇರುತ್ತೆ, ಮಣ್ಣಿಂದು ಅಲ್ಲಿ ನೋಡ್ತಾ ಇರ್ಬೋದು. 5 ಇಡಿ ಇಲ್ಲ ಅಂದರೆ 3 ಇಡಿ ತೊಗೊಂಡು ಕವರಲ್ಲಿ ಹಾಕ್ಕೊಬನ್ನಿ ಅಂತ ಹೇಳ್ತಾರೆ ಅವರ ಅರ್ಚಕರು. ಸೊ ಅದನ್ನು ಹಾಕ್ಕೊಬಂದು ನಾವು ಅಲ್ಲಿ ಪೂಜೆಗೆ ಕೊಟ್ಟರೆ ಅವರು ಎಲ್ಲ ಸಾಲಾಗಿ ಕೂರಿಸ್ತಾರೆ. ಕೂರಿಸಿದ್ದಾದಮೇಲೆ ಅವರು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾದಮೇಲೆ ನಮಗೆ ಕೊಡ್ತಾರೆ ಅದನ್ನು ಮಣ್ಣನ್ನು. ನಾವು ತಂದು ಡೈಲಿ ಮಣ್ಣು ಮತ್ತು ಫೋಟೋವನ್ನು ಕೊಡ್ತಾರೆ, ಭೂವಾರ ಸ್ವಾಮಿದು ಫೋಟೋವನ್ನು ಕೊಡ್ತಾರೆ. ಅದನ್ನು ತಂದು ನಾವು ಡೈಲಿ ಪೂಜೆ ಮಾಡಬೇಕು. ತದನಂತರ ನಮ್ಮ ಕೋರಿಕೆ ಈಡೇರುತ್ತೆ ಅಂತಲೇ ಇಲ್ಲಿ ಪ್ರಸಿದ್ಧ ಹೇಳ್ತಾರೆ. ಅದೇ ರೀತಿ ಆಗಿದೆ. ಪೂಜೆ ಆದಮೇಲೆ ಇದನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಒಂದು 11 ಪ್ರದಕ್ಷಿಣೆ ಇಲ್ಲಾಂದರೆ 21 ಪ್ರದಕ್ಷಿಣೆ ಹಾಕಿ ನಾವು ತದನಂತರ ನಾವು ಹೊರಡಬೇಕು. ಅಕಸ್ಮಾತ್ ನೀವು ಸೈಟ್ ತೊಗೊಳ್ಳೋದಾದರೆ ಈ ಪದ್ಧತಿ, ಇಲ್ಲ ಅಂದರೆ ನೀವು ಮನೆ ಕಟ್ಟಬೇಕಂದ್ರೆ ಫಸ್ಟ್ ಟೈಮ್ ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಟಬೇಕು ಅಂದರೆ ಅಲ್ಲಿ ಇಟ್ಟಿಗೆ ಸಮೇತ ಮಾರ್ತಾ ಇರ್ತಾರೆ. ಈ ಒಂದು ಇಟ್ಟಿಗೆ ತಂದು ಅವರು ಪೂಜೆ ಮಾಡೋ ಇದರಲ್ಲಿ ಕೊಟ್ಟರೆ ಅವರು ಎಲ್ಲ ಪೂಜೆ ಮಾಡಿ ಆ ಇಟ್ಟಿಗೆಯನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕಬೇಕು. ಒಂದು 21 ಪ್ರದಕ್ಷಿಣೆ ಇಲ್ಲಾಂದರೆ 11 ಪ್ರದಕ್ಷಿಣೆ ಹಾಕಿ ನಂತರ ಆ ಇಟ್ಟಿಗೆಯನ್ನು ನಾವು ಮನೆ ಕಟ್ಟೋವಾಗ ಪಾಯಕ್ಕೆ ಹಾಕಬೇಕು. ಅದು ಯಾವ ಕೋಣೆ ಅಂತ ಅಂದರೆ ದೇವರ ಕೋಣೆ ಇದರಲ್ಲಿ ನಾವು ಇಟ್ಟಿಗೆಯನ್ನು ಸೇರಿಸಿ ಮನೆಯನ್ನು ಕಟ್ಟಬೇಕಾಗುತ್ತೆ. ತದನಂತರ ನಾವೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಇಲ್ಲಿ ಅನ್ನದಾಸೋಹ ಇರುತ್ತೆ ಯಾವಾಗ್ಲೂ. ಸೊ ಅಲ್ಲಿಗೆ ಹೋಗಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಬಟ್ ಒಳಗಡೆ ನಾವು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ನಂತರ ನಾವು ಊಟ ಮಾಡ್ಕೊಂಡಿದ್ದಾದಮೇಲೆ ಅದೇ ಆಟೋ ನಮಗೆ ವೆಯ್ಟ್ ಮಾಡ್ತಿತ್ತು. ಅದೇ ಆಟೋದಲ್ಲಿ ನಾವು ವಾಪಸ್ಸು ಪಾಂಡವಪುರಕ್ಕೆ ಬಂದು ನಾವು ಟ್ರೈನಿಗೆ ಬಂದಿದ್ದು. ಬೆಂಗಳೂರಿಂದ ನಾವು ಟ್ರೈನ್ ಹತ್ತಿದ್ದು. ಅದೇ ರೀತಿ ಸಿಗುತ್ತದೆ. ನೋಡಿದ್ರಲ್ಲ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಒಂದು ಅದ್ಭುತವಾದ ವಿಶೇಷವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಒಂದು ಮನೆ ಅಥವಾ ಸೈಟನ್ನು ತಗೋಬೇಕು ಅಂತ. ಸೊ ನೀವು ಕೂಡ ಮನೆ ಅಥವಾ ಸೈಟನ್ನು ತಗೋಬೇಕು ಅಂತ ಅನ್ನೋದಿದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಕೊಡಿ. ನೀವು ಕೂಡ ನಿಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.